ನನ್ನ ಆಶ್ರಮಕ್ಕೆ. ನನ್ನ ಆಶ್ರಮ ಪುಟ್ಟ ಆಶ್ರಮ. ನಾನು ನನ್ನ ಹೊರಟು ಶಿಷ್ಯರು ದಟ್ಟ ಅಡವಿಯಲ್ಲಿ ಒಂದು ಪುಟ್ಟ ಮುದುಕು ಗುಡಿಸಲು. ತಮ್ಮ, ನಿನಗೆ ಅಲ್ಲಿ ಶಾಂತತೆ ಸಿಗುತ್ತದೆ, ಆದರೆ ಶಾಂತಿ ಸಿಗುತ್ತದೆ ಎಂದು ನಾನು ಹೇಳಲ್ಲ. ಸ್ವಾಮಿ, ಈ ಪಾಪಿಯ ಗತಿ ಸಿದ್ಧ ಪುರುಷರು. ಇಲ್ಲ, ನಾನು ಸಿದ್ಧ ಪುರುಷನಲ್ಲ. ನನ್ನ ಶೋಧನೆಯ ಕಾರ್ಯ ಇನ್ನೂ ಮುಗಿದಿದೆ. ಮರಣದಲ್ಲಿ ಮುಂಗತ್ತಲೆಯನ್ನು ಹುಡುಕುತ್ತಿದ್ದೇನೆ. ನೀನು ಹುಡುಕುತ್ತಿರುವುದನ್ನೇ ಪದ್ಮನಾಭ. ಓಳಾಗಿದ್ದ ಜೀವವನ್ನು ಒಂದು ಗೂಡಿಸುವ ಮನೆಯಲ್ಲೇ ನಾನು ಕವಿ ನಿಜ. ನನ್ನ ಕಾವ್ಯ ಉಗಮವಾಯಿತು ಕಳವಳದಲ್ಲಿ, ಶಾಪದ ರೂಪದಲ್ಲಿ. ಬೇಡನೊಬ್ಬನ ಬಾಣಕ್ಕೆ ಕ್ರೌಂಚ ಪಕ್ಷಿಯು ಸಾಯಿಸುವ ಅದರ ಜೋಡಿಯಾಗಿಯ ವಿರಹ ಆಶ್ರಯಕ್ಕೆ ವಾಚು ಒಡೆಯಿತು. ಅದರ ವಿಯೋಗವನ್ನು ಮರೆಯಲಿಕ್ಕೆ ನನ್ನ ಕಾವ್ಯದ ಭಾವವನ್ನು ಎನಿಸಿಕೊಂಡು ಹೋಯಿತು. ಐಕ್ಯದ ಸಾಕ್ಷಾತ್ಕಾರಕ್ಕಾಗಿ ನಾನು ದೇವರ ಅವತಾರವಲ್ಲದೆ ಬೇರೆ ಯಾರ ಮನೆಯನ್ನು ಹೋಗಲ್ಲ. ಅದಕ್ಕಾಗಿ ನಾನು ರಾಮಾಯಣವನ್ನು ಬರೆಯುವ ಹೋದಂತೆ ನನಗೆ ಸಿಕ್ಕ ಶಬ್ದಗಳು ವಿರಹ ಶಬ್ದಗಳು ಮಾತ್ರ. ತಾಯಿಯಿಂದ ದೂರವಾಗಿ ಸತ್ತ ಶ್ರವಣ, ರಾಮನನ್ನು ಬಿಟ್ಟಿರಲಾರದೆ ನೀಡುತ್ತಿದ್ದ ದಶರಥ, ಲಕ್ಷ್ಮಣನಿಂದ ದೂರವಾದ ಊರ್ಮಿಳ, ಭರತನನ್ನು ಕಳೆದುಕೊಂಡ ಕೈಕೇಯಿ. ಇದೆಲ್ಲದರ ನಡುವೆ ರಾಮ ಸೀತೆಯ ಏಕಭಾವದ ಶೋಧಕ್ಕಾಗಿ ಜನಿಸಿದ್ದು ರಾಮಾಯಣ. ಸಂಯೋಗದ ಕಾವ್ಯವಾಯಿತು, ವಿರಹ ಶಾಪದ ವರ್ಣನೆಯಾಯಿತು. ಆದರೂ ನಾನು ನನ್ನ ಆಸೆ ಬಿಡಲು. ಒಂದಲ್ಲ ಒಂದು ದಿನ ರಾಮ ಸೀತೆ ಒಂದಾಗಲೇಬೇಕು. ನನ್ನ ಕಾವ್ಯಕ್ಕೆ ಸಂಯೋಗ ಮೂಡಲೇಬೇಕು ಎಂಬ ಆಸೆ. ಕೊನೆಗೆ ರಾಮ ಸೀತೆ ಒಂದಾಗಲಿ. ಆದರೆ ನಾನು ಬಂದೆ ಅಸಭ್ಯ ಶಬ್ದಗಳ ಹೆಸರು ಅದರ ಜೋಡಿಯನ್ನು ಮತ್ತೆ ಮಾಡಿದೆ. ಇಲ್ಲ, ತಪ್ಪು ನಿನ್ನದಲ್ಲ, ಭರತನಲ್ಲಿದ್ದು ನಿಜ. ಈಗ ಹಿಂದಿರುಗಿ ನೋಡಿದರೆ ರಾಮ ಸೀತೆಯ ಅಗಲಿಕೆ ಅನಿವಾರ್ಯವೆಂದೆನಿಸಿತು. ಹಿಂದಿನಿಂದ ಪೀಡಿಸುತ್ತ ಬಂದ ಕ್ರೌಂಚ ಪಕ್ಷಿಯದ್ದು ಇಷ್ಟು ಸುಲಭವಾಗಿ ಮೂಕವಾಗುವುದು ಅನವಶ್ಯಕವೆನಿಸಿತು. ಸೀತೆ ಮಣ್ಣುಗೂಡಿದಳು, ರಾಮ ವಿಭ್ರಾಂತನಾಗಿ ಕಲ್ಲಾಗಿ ನಿಂತ. ಕೊನೆಗೆ ನನ್ನ ಬಳಿ ಉಳಿದಿದ್ದು ಮಾತ್ರ ಆ ಭೀಷಣಿಗಿದ್ದ ಶಾಪ. ಆ ಭೀಷಣಿಗಿದ್ದ ಶಾಪ ಮಾತ್ರ. ಆ ಭೀಷಣಿಗಿದ್ದ ತಾವು ನೋಡಿದ ನಾಟಕ ಗಿರೀಶ್ ಕಾರ್ನಾಡರ 2 ದಿನ ನಾಟಕ ಪ್ರಯೋಗದಲ್ಲಿ 2ನೇ ದಿನವಾದ ಇಂದು ಮಾರಿಷಾದ ನಿರ್ದೇಶನ ಶಿವಮೂರ್ತಿ. ದಯವಿಟ್ಟು ಕಲಾವಿದರು ಪರಿಚಯ ಮಾಡಿಕೊಡ್ಬೇಕಾಗಿ ವಿನಂತಿ. ಎಲ್ಲ ಈ ಹೆಣ್ಣು ಮಕ್ಕಳೇ ಅಭಿನಯಿಸಿದಂಥ ನಾಟಕ, ವಿಶೇಷ ನಾಟಕ. ಮೈಕ್ ತಗೊಳ್ಳಿ ನೋಡಿ. ಇಷ್ಟೊತ್ತು ಈ ನಾಟಕ ಎಲ್ಲರೂ ಕೂತ್ಕೊಂಡು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.
ಈಗ ಪಾತ್ರ ಪರಿಚಯ ಮಾಡ್ತೀನಿ. ಭರತ ಪ್ರತೀಕ್ಷಾ, ಸೈನಿಕ ಮತ್ತು ಗೃಹಸ್ಥ ವರಲಕ್ಷ್ಮಿ, ಅಗಸನ ಹೆಂಡತಿ ಪಾತ್ರದಲ್ಲಿ ಗೀತಾ, ಪಕ್ಕದ ಮನೆ ಹೆಂಗಸಿನ ಪಾತ್ರದಲ್ಲಿ ವಸುಧಮ್ಮನ ಪಾತ್ರದಲ್ಲಿ ಚಂದ್ರಕಲಾ, ಸೈನಿಕನ ಪಾತ್ರದಲ್ಲಿ ರಾಗಿಣಿ, ಬೆಳಕು ಅಶೋಕ್ ಕುಮಾರ್ ವೇದಿಕೆ ಮೇಲೆ ಬರಬೇಕು. ಇದಕ್ಕೆ ಸಂಗೀತ ಕೊಟ್ಟಿರೋರು ರಾಮಮೂರ್ತಿ, ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ವಾಲ್ಮೀಕಿ ಪಾತ್ರದಲ್ಲಿ ವೈಎನ್ ಉಮಾ, ಇದಕ್ಕೆ ವಸ್ತ್ರ ವಿನ್ಯಾಸ ಮಾಡಿರೋರು ರಾಜೇಶ್, ವೇದಿಕೆ ಮೇಲೆ ಬರಬೇಕು. ರಾಜೇಶ್ ಅವರು ಅಗಸನ ಪಾತ್ರದಲ್ಲಿ ಶಿವಮೂರ್ತಿ. ವಾಲ್ಮೀಕಿ ಬರಬೇಕು ವೇದಿಕೆಗೆ.